ರಾಜ್ಯ ಕಾಂಗ್ರೆಸ್ನಲ್ಲಿ ದಿನ ಬೆಳಗಾದ್ರೆ ಸಾಕು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ನಾಯಕರುಗಳ ಒಳಗಡೆನೇ ಇದೆ. ಹಾಗಾಗಿ ಈಗ ಜೋರಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ. ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ಹೈಕಮಾಂಡ್ ಸೂತ್ರ ಏನು? ಹಿರಿಯರಿಗೆ ಪಕ್ಷ ಸಂಘಟನೆ, ಕಿರಿಯರಿಗೆ ಸಂಪುಟ ಮಣೆ ಹಾಕೋದು ಫಿಕ್ಸಾ? ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ 12 ಸಚಿವರಿಗೆ ಗೇಟ್ ಪಾಸ್ ಕೊಡ್ತಾರಾ? ಬಿಹಾರ ಫಲಿತಾಂಶದ ಬಳಿಕ ದೆಹಲಿ ದಂಗಲ್ ಜೋರಾಗೋ ಚಾನ್ಸಸ್ ಇದೆ. ಕಾಂಗ್ರೆಸ್ನಲ್ಲಿ ಈ ಮೂಲಕ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಜೋರು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೊನ್ನೆ ದೀಪಾವಳಿ ಹಬ್ಬದ ದಿನ ಸಿಎಂ ಡಿಸಿಎಂ ಅನ್ನ ಸಚಿವಾಕಾಂಕ್ಷಿಗಳು ಭೇಟಿ ಮಾಡಿದ್ರು. ದೀಪಾವಳಿಯ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಸಚಿವ ಸ್ಥಾನಕ್ಕೂ ಕೂಡ ಟವಲ್ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೊಂದಿಷ್ಟು ಜನ ಹಿರಿಯ ಸಚಿವರುಗಳು ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ. ಹಾಗಾಗಿ ಕುತೂಹಲ ಕಾರಣವಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಒಂದು ರೀತಿ ಜೇನುಗೂಡಿಗೆ ಕೈ ಹಾಕಿದಂತಲೇ ಅರ್ಥ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಇದನ್ನ ಹೇಗೆ ಫೇಸ್ ಮಾಡುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರಲ್ಲಿ ಸಂಪುಟ ಪುನರ್ರಚನೆಯ ಜಪ ಜೋರಾಗ್ತಾ ಇದೆ. ಕುರ್ಚಿ ಕಚ್ಚಾಟಕ್ಕೆ ಸಂಪುಟ ಪುನರ್ರಚನೆಯ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಮರ ವೇದಿಕೆ ಸಜ್ಜಾಗ್ತಾ ಇದೆಯಾ? ಹಾಗಾದ್ರೆ ಪವರ್ ಶೇರಿಂಗ್ ವಿರುದ್ಧ ಸಿಎಂ ಪುನರ್ರಚನೆಯ ದಾಳವನ್ನು ಉರುಳಿಸಿರೋದು ಸ್ಪಷ್ಟ. ಪುನರ್ರಚನೆಗೆ ಸಿಎಂ ಒಲವಿದೆ, ಡಿಕೆಶಿ ಮೌನದ ವಿರೋಧವಿದೆ. ಹಿರಿಯರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ಕೊಟ್ಟು ಹೊಸ ಮುಖಗಳನ್ನು ಸಂಪುಟಕ್ಕೆ ಬರಮಾಡಿಕೊಳ್ಳೋದಕ್ಕೆ ಚರ್ಚೆ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಒಲವಿದೆ. 12 ಮಂದಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡುವಂತಹ ಲೆಕ್ಕಾಚಾರವನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ವರಿಷ್ಠರ ತೀರ್ಮಾನ ನಿರ್ಧಾರ ಏನಾಗಿರುತ್ತೆ ಅನ್ನುವಂತಹದ್ದು ಕುತೂಹಲ ಕಾರಣವಾಗ್ತಾ ಇದೆ. ಅವಕಾಶ ವಶ ಬಂದ್ರೆ ನಾವು ಹೊಟ್ಟೆ ತುಂಬಿದವರಪ್ಪ. ಅದಕ್ಕೆ ಎಲ್ಲ ಅವಕಾಶ ಸಿಕ್ಕಿದೆ, ನನ್ಗೆ ಎಲ್ಲ ಜವಾಬ್ದಾರಿಗಳು ಸಿಕ್ಕಿದೆ. ಕೊಟ್ಟಿರೋ ಕೆಲಸ ಇನ್ನೊಂದಷ್ಟು ಮಾಡಬೇಕು, ಇನ್ನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ನನ್ಗೆ ಕೊರತೆ ಕಾಡ್ತಾ ಇರೋದ್ರಿಂದ ನಾವ್ ಇನ್ನೇನ್ ಕೇಳಲಿಕ್ಕೆ ಸಾಧ್ಯ? ನವೆಂಬರ್ ಅಲ್ಲಿ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲ ಶಾಂತಿ ಇದೆ. ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟ ಆಗ್ಬೋದು ಅಂತ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಕೆಲವು ಹೊಸಬರನ್ನ ಕೊಡುವಂತ ಅವಕಾಶ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಕಾಂಗ್ರೆಸ್ನಲ್ಲಿ ದಿನ ಬೆಳಗಾದ್ರೆ ಸಾಕು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಸದ್ದು ಮಾಡ್ತಾ ಇದೆ. ಕೆಲವು ಸಚಿವ ಸ್ಥಾನಗಳಿಗೆ ದಂಡಿಗಟ್ಟಲೆ ಶಾಸಕರು ಟವೆಲ್ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಳೆದು ತೂಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿಗೆ ಹೈಕಮಾಂಡ್ ಕೂಡ ಬಂದಿದೆ. ಬಟ್ ಅಂದುಕೊಂಡಷ್ಟು ಸುಲಭನಾ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಅಂತ ಹೇಳಿ? ಪ್ರೇಮ್, ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆಗೆ ವೇದಿಕೆ ಒಂದು ರೀತಿಯಲ್ಲಿ ಭರ್ಜರಿಯಾಗಿ ಸಿದ್ಧ ಆಗ್ತಿದೆ. ಯಾಕೆಂದರೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಖಚಿತಪಡಿಸಿದ್ದಾರೆ. 3-4 ತಿಂಗಳ ಮೊದಲೇ ಹೈಕಮಾಂಡ್ ಅವರು ಪುನಾರಚನೆ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ರು. ನಾನು 2.5 ವರ್ಷ ಆಗಲಿ ಸರ್ಕಾರಕ್ಕೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಆ ಸಂಪುಟ ಪುನಾರಚನೆ ಆಗೋದು ಖಚಿತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೆಲ ಹಿರಿಯ ಶಾಸಕರುಗಳು ಕೂಡ ಸಂಪುಟ ಪುನರ್ರಚನೆ ಆದರೆ ನಮಗೆ ಸ್ಥಾನ ಕೊಡಬೇಕು, ಈ ಹಿಂದೆನೇ ನಮಗೆ ಸ್ಥಾನ ಕೊಡಬೇಕಾಗಿತ್ತು, ತಪ್ಪು ಹೋಯಿತು, ಈಗ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಎಲ್ಲವೂ ಏನು ಸೂಚಿಸುತ್ತೆ ಅಂದರೆ ಬಿಹಾರ ಫಲಿತಾಂಶದ ನಂತರ ಸಂಪುಟ ಪುನಾರಚನೆ ಕಸರತ್ತು ಆಗುತ್ತೆ ಅನ್ನುವಂಥದ್ದು ಸೂಚಿಸ್ತಾ ಇದೆ. ಆದರೆ ಅದು ಅಷ್ಟು ಸುಲಭನ ಅನ್ನುವಂಥ ಪ್ರಶ್ನೆಗೆ ಸದ್ಯಕ್ಕೆ ನಡೀತಾ ಇರುವಂಥ ವಿದ್ಯಮಾನಗಳನ್ನ ಇಟ್ಕೊಂಡು ನೋಡೋದಾದ್ರೆ ಅದು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಆ ಸಂಪುಟ ಪುನಾರಚನೆ ಒಮ್ಮೆ ಆದರೆ ಮತ್ತೆ 2-2.5 ವರ್ಷದವರೆಗೂ ಕೂಡ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದು ಶತಸಿದ್ಧ. ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ಅವರು ನೇರವಾಗಿ ಪುನಾರಚನೆಯನ್ನ ವಿರೋಧ ಮಾಡ್ತಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ವಿರೋಧ ಇದೆ ಪುನಾರಚನೆ ಆಗೋದು. ಪುನಾರಚನೆ ಆದರೆ ತಮಗೆ ಕುರ್ಚಿ ಸಿಗೋದಿಲ್ಲ ಅನ್ನುವಂಥ ಒಂದು ಆತಂಕ ಅವರಲ್ಲಿ ಮನೆ ಮಾಡಿದೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತನ್ನು ಅವರು ಪದೇ ಪದೇ ಹೇಳ್ತಿದ್ದಾರೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಕೊಂಡು ಹೈಕಮಾಂಡ್ ದಾಳವನ್ನು ಕೂಡ ಅವರು ಉರುಳಿಸ್ತಾ ಇದ್ದಾರೆ. ಬಿಹಾರ ಫಲಿತಾಂಶದ ನಂತರ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಆದರೆ ಹೈಕಮಾಂಡೇ ಒಲವು ಸೂಚಿಸಿರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಪುನಾರಚನೆ ಆಗೇ ಬಿಡುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇದೇ ಸಂದರ್ಭದಲ್ಲಿ ಕೆಲ ಹಿರಿಯ ಸಚಿವರುಗಳು ಕೂಡ ತ್ಯಾಗದ ಮಾತಾಡ್ತಿದ್ದಾರೆ. ಒಟ್ಟಾರೆಯಾಗಿ 12-15 ಹಿರಿಯರನ್ನ ಕೊಟ್ಟು ಅಷ್ಟೇ ಪ್ರಮಾಣದಲ್ಲಿ ಕಿರಿಯರಿಗೆ ಮಣೆ ಕೊಡಬೇಕು, ಮಣೆ ಹಾಕಬೇಕು ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಒಟ್ಟಾರೆಯಾಗಿ ಪುನಾರಚನೆ ವರ್ಸಸ್ ರೀಶಫಲ್ ಜಟಾಪಟಿ ನಡೀತಾ ಇದೆ. ಬಿಹಾರ ಫಲಿತಾಂಶದವರೆಗೂ ಕೂಡ ನಡೆಯುತ್ತೆ. ಅನಂತರ ದೆಹಲಿ ದಂಗಲ್ ಜೋರಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು ಮೊದಲ ಬಾರಿ ಸಿಎಂ ಆದಂತಹ ಸಂದರ್ಭದಲ್ಲಿ ಈ ರೀತಿ ಅಡೆತಡೆನೇ ಇರಲಿಲ್ಲ, ಸವಾಲೇ ಇರಲಿಲ್ಲ. ಅವರು ತೆಗೆದುಕೊಂಡಿದ್ದೇ ನಿರ್ಧಾರ ಆಗಿತ್ತು. ಬಟ್ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ 3 ಪವರ್ ಸೆಂಟರ್ಗಳು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೊಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಅದರ ನಡುವೆ ಅಧಿಕಾರಕ್ಕಾಗಿ ಹಗ್ಗಜಗ್ಗಾಟ ಜೋರಾಗ್ತಾ ಇದೆ. ನೋಡೋಣ ಬಿಹಾರ ಎಲೆಕ್ಷನ್ನ ನಂತರ ರಾಜ್ಯ ಕಾಂಗ್ರೆಸ್ ಯಾವ್ಯಾವ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ ಅಂತ ಹೇಳಿ.